ನಮಸ್ಕಾರ ವೀಕ್ಷಕರೇ. ಹಿರಿಯ ನಾಗರಿಕರಿಗೆ, ತಾಯಂದಿರಿಗೆ, ಅಂಗವಿಕಲರಿಗೆ ಹಾಗೂ ಎಲ್ಲ ರೀತಿಯ ಪಿಂಚಣಿದಾರರಿಗೆ ಅತ್ಯಂತ ಪ್ರಮುಖವಾದ, ಮಹತ್ವದ ಮತ್ತು ಹರ್ಷದಾಯಕವಾದ ಸುದ್ದಿಯೊಂದನ್ನು ಹೊತ್ತು ಬಂದಿದ್ದೇವೆ. ನಮ್ಮ ರಾಜ್ಯ ಸರ್ಕಾರವು ಹಂತ ಹಂತವಾಗಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಮುಖಾಂತರ ನೀಡಲಾಗುವ ವಿವಿಧ ಮಾಸಿಕ ಪಿಂಚಣಿ ಯೋಜನೆಯ ಹಣವನ್ನು ಫಲಾನುಭವಿಗಳ ನೇರ ನಗದು ವರ್ಗಾವಣೆ ಅಂದರೆ ಡಿಬಿಟಿ ಮುಖಾಂತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲು ಪ್ರಕ್ರಿಯೆ ಆರಂಭಿಸಿದೆ. ಕಳೆದ 2 ತಿಂಗಳಿಂದ ಅಂದರೆ ಜೂನ್ ಮತ್ತು ಜುಲೈ ತಿಂಗಳ ಪಿಂಚಣಿ ಹಣ ಬಿಡುಗಡೆಯಾಗದೆ ಕಾಯುತ್ತಿದ್ದ ಲಕ್ಷಾಂತರ ಫಲಾನುಭವಿಗಳಿಗೆ ಈಗ ಸಿಹಿ ಸುದ್ದಿ ಸಿಕ್ಕಿದೆ. 2 ತಿಂಗಳ ಬಾಕಿ ಹಣ ಒಟ್ಟಾಗಿ ಸುಮಾರು 2,400 ರೂಪಾಯಿಗಳವರೆಗೆ ಫಲಾನುಭವಿಗಳ ಖಾತೆಗೆ ನೇರವಾಗಿ ತಲುಪುತ್ತಿದೆ. ನಮ್ಮ ರಾಜ್ಯಾದ್ಯಂತ ಒಟ್ಟು 31 ಜಿಲ್ಲೆಗಳಿದ್ದು ಅದರಲ್ಲಿ ಈಗಾಗಲೇ ಮೊದಲ ಹಂತದಲ್ಲಿ ಕೆಲವು ಜಿಲ್ಲೆಗಳಿಗೆ ಹಣ ತಲುಪಿತ್ತು. ಆದರೆ ಇನ್ನುಳಿದ ಸುಮಾರು 17ರಿಂದ 20 ಜಿಲ್ಲೆಗಳ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗಿರಲಿಲ್ಲ. ಈಗ ರಾಜ್ಯ ಸರ್ಕಾರ ಮತ್ತು ಧನ ಸಹಾಯ ಇಲಾಖೆಗಳು ಇನ್ನುಳಿದ ಜಿಲ್ಲೆಗಳಿಗೂ ಕೂಡ ಒಂದೊಂದಾಗಿ ಹಣ ಬಿಡುಗಡೆ ಮಾಡಲು ಚಾಲನೆ ನೀಡಿವೆ. ಹಾಸನ, ಬಳ್ಳಾರಿ, ಬೆಳಗಾವಿ, ಧಾರವಾಡ, ದಾವಣಗೆರೆ, ಮಂಗಳೂರು, ಮಂಡ್ಯ, ಚಿತ್ರದುರ್ಗ, ತುಮಕೂರು, ಹಾವೇರಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ರಾಮನಗರ, ರಾಯಚೂರು, ಕೊಪ್ಪಳ, ಕಲಬುರಗಿ ಹಾಗೂ ವಿಜಯಪುರ ಸೇರಿದಂತೆ ವಿವಿಧ ಜಿಲ್ಲೆಗಳ ಹಿರಿಯ ನಾಗರಿಕರು, ವಿಧವೆಯರು ಮತ್ತು ವಿಕಲಚೇತನರ ಖಾತೆಗಳಿಗೆ ಹಣ ಹಂತ ಹಂತವಾಗಿ ಜಮಾವಾಗಲು ಶುರುವಾಗಿದೆ. ನೀವು ಯಾವುದೇ ಜಿಲ್ಲೆಯವರಾಗಿದ್ದರೂ ನಿಮ್ಮ ಖಾತೆಗೆ ಪಿಂಚಣಿ ಹಣ ಬಂದಿದೆಯೇ ಇಲ್ಲವೇ ಎಂದು ತಿಳಿದುಕೊಳ್ಳುವುದು ಹೇಗೆ? ಒಂದು ವೇಳೆ ಹಣ ಇನ್ನೂ ಬಂದಿಲ್ಲ ಎಂದರೆ ಅದಕ್ಕೆ ಕಾರಣಗಳೇನು? ಬ್ಯಾಂಕಿಗೆ ಹೋಗಿ ಏನು ಪರಿಶೀಲಿಸಬೇಕು? KYC ಮತ್ತು NPCI ಮ್ಯಾಪಿಂಗ್ ಹೇಗೆ ಮಾಡಿಸಬೇಕು ಎಂಬುದನ್ನು ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ಹಾಗೆಯೇ ಮುಂಬರುವ ದಿನಗಳಲ್ಲಿ ಪಿಂಚಣಿ ಹಣದಲ್ಲಿ 20% ಏರಿಕೆಯಾಗುವ ಕುರಿತು ಸರ್ಕಾರದ ಹಂತದಲ್ಲಿ ನಡೆಯುತ್ತಿರುವ ಚರ್ಚೆಗಳ ಬಗ್ಗೆಯೂ ನಿಖರವಾದ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇವೆ. ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಹಿರಿಯರು, ವೃದ್ಧಾಪ್ಯ ವೇತನ ಪಡೆಯುವವರು, ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳು, ಮನಸ್ವಿನಿ ಹಾಗೂ ಮೈತ್ರಿ ಯೋಜನೆಗಳ ಫಲಾನುಭವಿಗಳು ಪ್ರತಿ ತಿಂಗಳು ಈ ಪಿಂಚಣಿ ಹಣಕ್ಕಾಗಿ ಕಾಯುತ್ತಿರುತ್ತಾರೆ. ಸರ್ಕಾರವು ಬಡವರ, ರೈತರ ಹಾಗೂ ನಿರ್ಗತಿಕರ ಜೀವನೋಪಾಯಕ್ಕೆ ನೀಡುವ ಈ ಮಾಸಿಕ ನೆರವು ಜೀವನ ನಿರ್ವಹಣೆಗೆ, ಔಷಧೋಪಚಾರಕ್ಕೆ ಹಾಗೂ ದಿನನಿತ್ಯದ ಸಣ್ಣ ಪುಟ್ಟ ವೆಚ್ಚಗಳಿಗೆ ಅತ್ಯಂತ ಆಸರೆಯಾಗಿದೆ. ಆದರೆ ಕಳೆದ 2-3 ತಿಂಗಳಿಂದ ತಾಂತ್ರಿಕ ಕಾರಣಗಳಿಂದ ಮತ್ತು ಬಜೆಟ್ ಅನುದಾನ ಹಂಚಿಕೆಯ ಪ್ರಕ್ರಿಯೆಯಿಂದಾಗಿ ಪಿಂಚಣಿ ಹಣ ವಿಳಂಬವಾಗಿತ್ತು. ಈಗ ಸರ್ಕಾರವು ಒಟ್ಟಾರೆಯಾಗಿ 2 ತಿಂಗಳ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಿದ್ದು ನಿಮ್ಮ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮೂಲಕ ಜಮೆಯಾಗುತ್ತಿದೆ. ಕೆಲವರ ಖಾತೆಗೆ 1,200 ರೂಪಾಯಿ ಜಮೆಯಾಗಿದ್ದರೆ ಇನ್ನು ಕೆಲವರ ಖಾತೆಗೆ 2 ತಿಂಗಳ ಮೊತ್ತ ಅಂದರೆ 2,400 ರೂಪಾಯಿ ಜಮೆಯಾಗಿದೆ. ಬಿ ಖಾತಾದಿಂದ ಎ ಖಾತಾ ಆಸ್ತಿ ವರ್ಗಾವಣೆಯೊಂದಿಗೆ ಏಕನಿವೇಶನ ಖಾತಾ ಆಸ್ತಿದಾರರಿಗೂ ಗುಡ್ ನ್ಯೂಸ್. ಕರ್ನಾಟಕ ಸರ್ಕಾರವು ಆಸ್ತಿದಾರರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಬಿ ಖಾತಾದಿಂದ ಎ ಖಾತಾ ಆಸ್ತಿ ಪರಿವರ್ತನೆಗೆ ಅವಕಾಶ ನೀಡಲಾಗಿದೆ. ಈಚೆಗೆ ಬಿ ಖಾತಾದಿಂದ ಎ ಖಾತಾ ವರ್ಗಾವಣೆ ಮಾಡುವುದಕ್ಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಗುಡ್ ನ್ಯೂಸ್ ಕೊಟ್ಟಿತ್ತು. ಅಲ್ಲದೆ ಆಸ್ತಿದಾರರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಶುಲ್ಕ ಅಥವಾ ಮಾರ್ಗಸೂಚಿ ದರವನ್ನು 5% 2% ಇಳಿಕೆ ಮಾಡಲಾಗಿತ್ತು. ಇದೀಗ ಏಕನಿವೇಶನ ಖಾತಾಗೂ ಸಹ ಶುಲ್ಕ ರಿಯಾಯಿತಿ ನೀಡಲಾಗಿದೆ. ಇದೀಗ ಬೆಂಗಳೂರು ನಗರದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಏಕನಿವೇಶನ ಅನುಮೋದನೆಯಡಿ ಹೊಸದಾಗಿ ಎ ಖಾತಾ ಪಡೆಯುವ ಆಸ್ತಿ ಮಾಲೀಕರಿಗೆ ಎ ಖಾತಾ ನೋಂದಣಿಗೆ ವಿಧಿಸಲಾಗುತ್ತಿದ್ದ ಆಸ್ತಿಯ ಮಾರ್ಗಸೂಚಿ ಮೌಲ್ಯವನ್ನು ಭರ್ಜರಿ ಇಳಿಕೆ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಆಸ್ತಿದಾರರು ಹೊಸದಾಗಿ ಎ ಖಾತಾ ಪಡೆಯುವುದಕ್ಕೆ ಇನ್ಮುಂದೆ 2% ಶುಲ್ಕ ಪಾವತಿ ಮಾಡಿದರೆ ಸಾಕು. ಹೊಸದಾಗಿ ಎ ಖಾತಾ ಪಡೆಯುವವರಿಗೆ ಭರ್ಜರಿ ವಿನಾಯಿತಿ ನೀಡಲಾಗಿದೆ. ಏಕನಿವೇಶನ ಖಾತಾಗೆ ವಿಧಿಸಲಾಗಿದ್ದ 5% ಶುಲ್ಕವನ್ನು 2% ಇಳಿಕೆ ಮಾಡಲಾಗಿದೆ. ಅಲ್ಲದೆ ಈ ಸೌಲಭ್ಯ ಅಕ್ಟೋಬರ್ 23ರವರೆಗೆ ಮಾತ್ರ ಇರಲಿದೆ ಎಂದು ನಗರಾಭಿವೃದ್ಧಿ ಇಲಾಖೆ ತಿದ್ದುಪಡಿ ಆದೇಶ ಹೊರಡಿಸಿದೆ.
ಬಿ ಖಾತಾ ಆಸ್ತಿದಾರರಿಗೂ ಗುಡ್ ನ್ಯೂಸ್. ಇನ್ನು ಕರ್ನಾಟಕ ಸರ್ಕಾರವು ಬಿ ಖಾತಾ ಆಸ್ತಿದಾರರಿಗೂ ಬಂಪರ್ ಗುಡ್ ನ್ಯೂಸ್ ಕೊಟ್ಟಿತ್ತು. ಬೆಂಗಳೂರಿನಲ್ಲಿ ಪ್ರಾರಂಭವಾದ ಬಿ ಖಾತಾದಿಂದ ಎ ಖಾತಾ ಆಸ್ತಿ ಪರಿವರ್ತನೆಯು ಮುಂದೆ ಕರ್ನಾಟಕದಾದ್ಯಂತ ವಿಸ್ತರಿಸಲಾಗಿತ್ತು. ಅಲ್ಲದೆ ಆಸ್ತಿಗಳ ಮಾರಾಟ ಹಾಗೂ ಖರೀದಿಯಲ್ಲಿ ಯಾವುದೇ ಲೋಪವಾಗಬಾರದು ಎನ್ನುವ ಉದ್ದೇಶದಿಂದ ಈ ಖಾತಾವನ್ನು ಸಹ ಪರಿಚಯಿಸಲಾಗಿತ್ತು. ಈ ಹಿಂದೆ ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತಿಸಲು ವಿಧಿಸಲಾಗಿದ್ದ ಶುಲ್ಕವನ್ನು 5% 2% ಇಳಿಕೆ ಮಾಡಲಾಗಿತ್ತು. ಆದರೆ ಏಕನಿವೇಶನ ಅನುಮೋದನೆಯಡಿ ಹೊಸದಾಗಿ ಎ ಖಾತಾ ಪಡೆಯುವವರಿಗೆ ವಿಧಿಸಲಾಗುತ್ತಿದ್ದ ಶುಲ್ಕ ಪ್ರಮಾಣವು 5% ಮುಂದುವರೆದಿತ್ತು. ಇದೀಗ ಹೊಸ ಆದೇಶದಂತೆ ಅಕ್ಟೋಬರ್ 23ರವರೆಗೆ ಎ ಖಾತಾಕ್ಕೆ ಅರ್ಜಿ ಸಲ್ಲಿಸುವ ಏಕನಿವೇಶನ ಅನುಮೋದನೆಯಡಿ ಹೊಸದಾಗಿ ಎ ಖಾತಾ ಪಡೆಯುವ ಆಸ್ತಿ ಮಾಲೀಕರು ಸಹ ಸೇರಿದಂತೆ ಎಲ್ಲ ಅರ್ಹ ಪ್ರಕರಣಗಳಿಗೆ ಮಾರ್ಗಸೂಚಿ ಮೌಲ್ಯದ 2% ಶುಲ್ಕ ಅನ್ವಯವಾಗಲಿದೆ ಎಂದು ನಗರಾಭಿವೃದ್ಧಿ ಇಲಾಖೆಯು ತಿಳಿಸಿದೆ. ಈಗಾಗಲೇ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸದೆ ಬಾಕಿ ಉಳಿಸಿಕೊಂಡಿರುವ ಆಸ್ತಿದಾರರಿಗೂ ಸಹ ಈ ರಿಯಾಯಿತಿ ಲಭ್ಯವಾಗಲಿದೆ. ಈ ಸಂಬಂಧ ಆನ್ಲೈನ್ನಲ್ಲಿ ಹೊಸ ಅಥವಾ ಪರಿಷ್ಕೃತ ಡಿಮಾಂಡ್ ನೋಟಿಸ್ಗಳನ್ನು ಹೊರಡಿಸಲು ನಿರ್ದೇಶನ ನೀಡಲಾಗಿದೆ ಎಂದು ಹೇಳಲಾಗಿದೆ. ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಶುಲ್ಕ ರಿಯಾಯಿತಿ ಯಾವಾಗ ಅಂತ್ಯ? ಇನ್ನು ಕರ್ನಾಟಕ ಸರ್ಕಾರವು ಬಿ ಖಾತಾದಿಂದ ಎ ಖಾತಾಗೆ ಆಸ್ತಿಗಳ ಪರಿವರ್ತನೆ ಮಾಡಿಕೊಳ್ಳುವುದಕ್ಕೆ ರಿಯಾಯಿತಿ ಕೊಟ್ಟಿದೆ. ಈ ಹಿಂದೆ ಆಸ್ತಿಗಳ ಗೈಡ್ಲೈನ್ಸ್ ವ್ಯಾಲ್ಯೂವಿನ ಮೇಲೆ 5% ಶುಲ್ಕ ಪಾವತಿ ಮಾಡಬೇಕಾಗಿತ್ತು. ಅದನ್ನು ಇದೀಗ 2% ಇಳಿಕೆ ಮಾಡಲಾಗಿದ್ದು 100 ದಿನಗಳ ವಿಶೇಷ ಅಭಿಯಾನ ಚಾಲ್ತಿಯಲ್ಲಿದೆ. ಈ ಅಭಿಯಾನವು ಇದೇ ಅಕ್ಟೋಬರ್ 23ಕ್ಕೆ ಮುಕ್ತಾಯವಾಗಲಿದೆ. ಇದಾದ ನಂತರ ಬಿ ಖಾತಾದಿಂದ ಎ ಖಾತಾ ಆಸ್ತಿ ಪರಿವರ್ತನೆ ಮಾಡಿಕೊಳ್ಳುವವರು 5% ಗೈಡ್ಲೈನ್ಸ್ ವ್ಯಾಲ್ಯೂ ಶುಲ್ಕ ಪಾವತಿ ಮಾಡಬೇಕಾಗುತ್ತದೆ ಎಂದು ಸರ್ಕಾರವು ತಿಳಿಸಿದೆ. ಚಿನ್ನ ಮತ್ತು ಬೆಳ್ಳಿ ಪ್ರಿಯರೇ, ಇಂದು ನಿಮಗಾಗಿ ಬಂದಿರುವ ಮಾಹಿತಿ ಸಾಕಷ್ಟು ಜನರನ್ನು ಅಚ್ಚರಿಗೆ ದೂಡುತ್ತಿದೆ. ಕಳೆದ ಕೆಲವು ದಿನಗಳಿಂದ ಎಲ್ಲರೂ ಚಿನ್ನದ ಬೆಲೆ ಇನ್ನೂ ಏರುತ್ತದೆ ಎಂದುಕೊಂಡಿದ್ದ ಸಮಯದಲ್ಲೇ ಮಾರುಕಟ್ಟೆಯಲ್ಲಿ ಅನಿರೀಕ್ಷಿತ ತಿರುವು ಕಂಡು ಬಂದಿದೆ. ಒಂದೇ ದಿನದಲ್ಲಿ ದರದಲ್ಲಿ ಗಮನಾರ್ಹ ಬದಲಾವಣೆ ಕಂಡು ಬಂದಿದ್ದು, ಮದುವೆ, ಹೂಡಿಕೆ ಅಥವಾ ಆಭರಣ ಖರೀದಿಸಲು ಕಾಯುತ್ತಿದ್ದವರಿಗೆ ಇದು ದೊಡ್ಡ ಸುದ್ದಿಯಾಗಿದೆ. ಆದರೆ ಈ ಇಳಿಕೆ ತಾತ್ಕಾಲಿಕವೇ ಅಥವಾ ಮುಂದಿನ ದಿನಗಳಲ್ಲೂ ಇದೇ ಟ್ರೆಂಡ್ ಮುಂದುವರಿಯುತ್ತದೆಯೇ ಎನ್ನುವ ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡಿದೆ. ಕೊನೆವರೆಗೂ ಕೇಳಿ, ಯಾಕೆಂದ್ರೆ ಕೊನೆಯಲ್ಲಿ ತಜ್ಞರು ಹೇಳಿರುವ ಪ್ರಮುಖ ಅಂದಾಜನ್ನು ತಿಳಿಸುತ್ತೇವೆ. ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ರಾಜಕೀಯ ಉದ್ವಿಗ್ನತೆ ಮತ್ತು ಪ್ರಮುಖ ರಾಷ್ಟ್ರಗಳ ಆರ್ಥಿಕ ನಿರ್ಧಾರಗಳು, ಡಾಲರ್ ಮೌಲ್ಯದ ಏರಿಳಿತ ಮತ್ತು ಕಚ್ಚಾ ತೈಲದ ಬೆಲೆ ಬದಲಾವಣೆಗಳು ಚಿನ್ನದ ಮಾರುಕಟ್ಟೆ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿವೆ. ಸಾಮಾನ್ಯವಾಗಿ ಯುದ್ಧದ ವಾತಾವರಣ ನಿರ್ಮಾಣವಾದರೆ ಚಿನ್ನದ ಬೆಲೆ ಏರಿಕೆಯಾಗುತ್ತದೆ ಎನ್ನುವುದು ಹಲವರ ನಂಬಿಕೆ. ಆದರೆ ಈ ಬಾರಿ ಪರಿಸ್ಥಿತಿ ಸ್ವಲ್ಪ ವಿಭಿನ್ನವಾಗಿದೆ. ಹೂಡಿಕೆದಾರರು ತಮ್ಮ ಹಣವನ್ನು ಬೇರೆ ಕ್ಷೇತ್ರಗಳತ್ತ ವರ್ಗಾಯಿಸುತ್ತಿರುವುದರಿಂದ ಚಿನ್ನದ ಮೇಲಿನ ಬೇಡಿಕೆ ತಾತ್ಕಾಲಿಕವಾಗಿ ಕುಸಿದಿದೆ ಎನ್ನುವುದು ಮಾರುಕಟ್ಟೆ ವಿಶ್ಲೇಷಕರ ಅಭಿಪ್ರಾಯವಾಗಿದೆ. ಇದರ ಪರಿಣಾಮವಾಗಿ 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ಚಿನ್ನದ ದರದಲ್ಲಿ ಇಳಿಕೆ ಕಂಡು ಬಂದಿದೆ. ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ದರ ಕಡಿಮೆಯಾಗುತ್ತಿರುವ ಕಾರಣ ಆಭರಣ ಖರೀದಿಸಲು ಕಾಯುತ್ತಿದ್ದ ಅನೇಕರು ಈಗ ಜ್ಯುವೆಲ್ಲರಿ ಅಂಗಡಿಗಳತ್ತ ಮುಖ ಮಾಡುತ್ತಿದ್ದಾರೆ. ವಿಶೇಷವಾಗಿ ಮದುವೆ ಮತ್ತು ಶುಭ ಸಮಾರಂಭಗಳಿಗಾಗಿ ಚಿನ್ನ ಖರೀದಿಸಲು ಯೋಜನೆ ಮಾಡಿಕೊಂಡಿರುವ ಕುಟುಂಬಗಳಿಗೆ ಇದು ಸ್ವಲ್ಪ ನೆಮ್ಮದಿ ತಂದಿರುವ ಬೆಳವಣಿಗೆಯಾಗಿದೆ. ಇನ್ನೊಂದೆಡೆ ಬೆಳ್ಳಿ ಮಾರುಕಟ್ಟೆಯಲ್ಲಿ ಅಷ್ಟೊಂದು ದೊಡ್ಡ ಬದಲಾವಣೆ ಕಾಣಿಸಿಲ್ಲ. ಕೆಲವು ದಿನಗಳಿಂದ ಬೆಳ್ಳಿ ದರ ಸ್ಥಿರವಾಗಿರುವುದರಿಂದ ಕೈಗಾರಿಕಾ ಹಾಗೂ ಆಭರಣ ಕ್ಷೇತ್ರದ ವ್ಯಾಪಾರಿಗಳು ಪರಿಸ್ಥಿತಿಯನ್ನು ಗಮನಿಸುತ್ತಿದ್ದಾರೆ. ಚಿನ್ನದಲ್ಲಿ ಕಂಡು ಬಂದಂತೆ ಬೆಳ್ಳಿಯಲ್ಲೂ ದೊಡ್ಡ ಮಟ್ಟದ ಚಲನೆ ಇನ್ನೂ ದಾಖಲಾಗಿಲ್ಲ. ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಳವಣಿಗೆಗಳನ್ನು ಅವಲಂಬಿಸಿ ಮುಂದಿನ ದಿನಗಳಲ್ಲಿ ಬೆಳ್ಳಿ ದರವು ಬದಲಾಗುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಹಣದುಬ್ಬರ, ಬಡ್ಡಿ ದರಗಳ ನಿರೀಕ್ಷೆ ಮತ್ತು ಜಾಗತಿಕ ಆರ್ಥಿಕ ಪರಿಸ್ಥಿತಿ ಹೂಡಿಕೆದಾರರ ನಿರ್ಧಾರಗಳನ್ನು ಬದಲಾಯಿಸುತ್ತಿವೆ. ಕೆಲವು ದೊಡ್ಡ ಹೂಡಿಕೆ ಸಂಸ್ಥೆಗಳು ಲಾಭಾಂಶಕ್ಕಾಗಿ ಚಿನ್ನದ ಹೂಡಿಕೆಯನ್ನು ಕಡಿಮೆ ಮಾಡಿ ಬೇರೆ ಆಸ್ತಿ ವರ್ಗಗಳತ್ತ ಗಮನ ಹರಿಸಿರುವುದು ಮಾರುಕಟ್ಟೆಯಲ್ಲಿ ಒತ್ತಡವನ್ನು ಹೆಚ್ಚಿಸಿದೆ. ಇದೇ ಕಾರಣದಿಂದ ಚಿನ್ನದ ಬೆಲೆಯಲ್ಲಿ ತಾತ್ಕಾಲಿಕ ಕುಸಿತ ಕಂಡುಬಂದಿದೆ ಎಂದು ಆರ್ಥಿಕ ವಲಯದ ವಿಶ್ಲೇಷಕರು ಹೇಳುತ್ತಿದ್ದಾರೆ. ಆದರೆ ಇದನ್ನೇ ನೋಡಿ ಚಿನ್ನದ ಯುಗ ಮುಗಿದಿದೆ ಎಂದು ಹೇಳುವುದು ಸರಿಯಲ್ಲ.
ದೀರ್ಘಾವಧಿಯಲ್ಲಿ ಚಿನ್ನ ಇನ್ನೂ ಸುರಕ್ಷಿತ ಹೂಡಿಕೆ ಎಂಬ ನಂಬಿಕೆ ಮಾರುಕಟ್ಟೆಯಲ್ಲಿ ಮುಂದುವರಿದಿದೆ. ಜಗತ್ತಿನ ಹಲವು ಕೇಂದ್ರ ಬ್ಯಾಂಕುಗಳು ತಮ್ಮ ಚಿನ್ನದ ಸಂಗ್ರಹವನ್ನು ಹೆಚ್ಚುತ್ತಿರುವುದು ಈ ನಂಬಿಕೆಗೆ ಮತ್ತಷ್ಟು ಬಲ ನೀಡುತ್ತಿದೆ. ಅಂದರೆ ಸದ್ಯದ ಇಳಿಕೆ ಕೆಲವರಿಗೆ ಖರೀದಿಗೆ ಉತ್ತಮ ಅವಕಾಶವಾಗಬಹುದು ಎಂಬ ಅಭಿಪ್ರಾಯವು ಕೇಳಿಬರುತ್ತಿದೆ. ಮುಂದಿನ ವಾರಗಳಲ್ಲಿ ಜಾಗತಿಕ ಪರಿಸ್ಥಿತಿ ಹೇಗೆ ಬದಲಾಗುತ್ತದೆ, ಡಾಲರ್ ಮೌಲ್ಯ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಮತ್ತು ಪ್ರಮುಖ ದೇಶಗಳ ಕೇಂದ್ರ ಬ್ಯಾಂಕುಗಳು ಯಾವ ರೀತಿಯ ಬಡ್ಡಿ ದರ ನಿರ್ಧಾರ ಕೈಗೊಳ್ಳುತ್ತವೆ ಎಂಬುದರ ಮೇಲೆ ಚಿನ್ನದ ಮುಂದಿನ ದರ ಅವಲಂಬಿತವಾಗಿರಲಿದೆ. ಪರಿಸ್ಥಿತಿ ಅನುಕೂಲವಾದರೆ ಮತ್ತೆ ಏರಿಕೆ ಕಾಣುವ ಸಾಧ್ಯತೆ ಇದೆ.